ಸೋಮವಾರ ಇವತ್ತು ಸೋಮವಾರದ್ದು ವ್ಲಾಗ್ ಶುರು ಮಾಡ್ತಾಯಿದ್ದೀನಿ. ಬೆಳಗ್ಗೆ ಇವಾಗ ಸುಮಾರು 11 ಗಂಟೆ ಆಗಿದೆ. ಪೂಜೆ ಎಲ್ಲ ಆಯಿತು ನೋಡಿ. ಪೂಜೆ ಎಲ್ಲ ಆಯಿತು, ಸೋಮವಾರದ ಪೂಜೆ ಎಲ್ಲ ಮುಗೀತು. 11 ಗಂಟೆ ಆಯಿತು. ತಿಂಡಿ ತಿಂದಿಲ್ಲ, ಇನ್ನೂ ಪೂಜೆ ಮಾಡಿ ತಿನ್ನೋಣ ಅಂತ. ಈಗಿನ ಪೂಜೆ ಆಯ್ತಲ್ಲ, ಇನ್ಮೇಲೆ ತಿಂಡಿ ತಿನ್ನಬೇಕು. ಸಿಂಪಲ್ಲಾಗಿ ಮಾಡಿರೋವಂಥ ಪೂಜೆ. ಯಾವಾಗ ಡೈಲಿ ಇದೇ ಥರ ಇರುತ್ತೆ ಪೂಜೆ ನಮ್ಮ ಮನೆಯಲ್ಲಿ. ಹೀಗೆ ಪುಳಿಯೋಗರೆ ಮಾಡಿದ್ದೀನಿ ನೋಡಿ. ಎಲ್ಲ ಹಂಗೆ ಇದ್ದಾವೆ. ಬಟ್ಟೆ ತೊಳೆದಿರೋದೆಲ್ಲ ತೆಗೆದು ಹಾಕಿದ್ದೀನಿ. ಏನು ಮಡಚಬೇಕು. ಅಡುಗೆ ಮನೆ ಪುಳಿಯೋಗರೆ ಮಾಡಿದ್ದೀನಿ. ತಿನ್ಬೇಕು ಇವಾಗ ಪುಳಿಯೋಗರೆನ. ಅದೇ 11 ಗಂಟೆ ಇರೋದ್ರಿಂದ ಹೊಟ್ಟೆ ಹಸಿವಾಗಿದೆ. ನೋಡಿ, ಬೆಳಗ್ಗೆ ಇವತ್ತು ತಿಂಡಿ ಮಾಡೋಕ್ಕೆ ರೆಡಿ ಮಾಡ್ಕೊತಿದ್ದೀನಿ. ಏನು ತಿಂಡಿ ಅಂದರೆ ರೊಟ್ಟಿ, ತರಕಾರಿ ಮಿಕ್ಸ್ ಪಲ್ಯ ಮಾಡೋಣ ಕಾಳೆಲ್ಲ ಹಾಕಿ ಅಂತ. ಮೊನ್ನೆ ನಾನು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಮಾಡಿದ್ದೆ, ತುಂಬ ಚೆನ್ನಾಗಾಗಿತ್ತು ಪಲ್ಯ. ಅದೇ ಥರ ಮಾಡೋಣ ರೊಟ್ಟಿಗೆ ಅಂದ್ಕೊಂಡೆ. ಅದಕ್ಕಾಗಿ ಬೀನ್ಸ್ ಎಲ್ಲ ಕ್ಲೀನ್ ಮಾಡಿಟ್ಟಿದ್ದೀನಿ. ಚೆನ್ನಾಗಿಲ್ಲ ಇದು. ಕಾಳು ಎಲ್ಲ ಹಾಕ್ಬಿಟ್ಟು ಪಲ್ಯ ಮಾಡಿ ರೊಟ್ಟಿ ಮಾಡ್ತೀನಿ. ಇಲ್ಲಿ ಸ್ವಲ್ಪ ಬಾರ್ಲಿ ಗಂಜಿ ಮಾಡಿಟ್ಟಿದ್ದೀನಿ ನಮ್ಮ ಮನೆಯವ್ರಿಗೆ. ಸ್ವಲ್ಪ ಕಾಲೆಲ್ಲ ಉರಿತಾ ಇದ್ದಾವೆ ಅಂದರು, ಹೀಟ್ ಆಗಿದೆ ಅಂತ. ಹಂಗಾಗಿ ಬಾರ್ಲಿ ಗಂಜಿ ಮಾಡಿಕೊಟ್ರೆ ಸ್ವಲ್ಪ ಕೂಲ್ ಆಗುತ್ತೆ ಅಂತ ಮಾಡ್ತಾಯಿದ್ದೀನಿ. ಸುಮಾರು 15 ದಿನವೇ ಆಗೋಯ್ತು ರೊಟ್ಟಿನೇ ಮಾಡಿಲ್ಲ. ರೊಟ್ಟಿ ತಿಂದು ರೂಢಿಯಾಗಿರೋದ್ರಿಂದ ರೊಟ್ಟಿ ಇಲ್ಲದೆ ಇರೋಕ್ಕೆ ಆಗಲ್ಲ. ಹಂಗಾಗಿ ಇವಾಗ ರೊಟ್ಟಿ ಪಲ್ಯ ಮಾಡೋಣ ಅಂದ್ಕೊಂಡು ರೆಡಿ ಮಾಡ್ತಾಯಿದ್ದೀನಿ. ಎಲ್ಲ ನೋಡಿ, ಕಾಳು ಮತ್ತು ಬಟಾಣಿ ಕಾಳು, ಕಡಲೆಕಾಳು, ಆಲೂಗೆಡ್ಡೆ, ಬದನೆಕಾಯಿ, ಬೀನ್ಸು ಎಲ್ಲ ಹಾಕಿ ಮಾಡ್ತಾಯಿದ್ದೀನಿ. ತುಂಬ ಚೆನ್ನಾಗಿರುತ್ತೆ ಕಾಳು ಗೊಜ್ಜು ಥರ. ಮೊನ್ನೆ ತುಂಬ ಚೆನ್ನಾಗಾಗಿತ್ತು. ಹಂಗಾಗಿ ಇಷ್ಟ ಆಯಿತು ಅವತ್ತು. ಅದಕ್ಕೆ ಮತ್ತೆ ರಿಪೀಟಾಗಿ ಮಾಡ್ತಾಯಿದ್ದೀನಿ. ರೊಟ್ಟಿಗೆ ಹಿಟ್ಟೆಲ್ಲ ಬೇಯಿಸಿಟ್ಕೊಂಡಿದ್ದೀನಿ. ಈಗ ಸ್ವಲ್ಪ ಟೀ ಕುಡಿತಾ ಇದ್ದೀನಿ. ನನ್ನ ಮಗಳು ಲಂಚ್ ಬ್ಯಾಗ್ ರೆಡಿ ಆಯಿತು. ಹಾಲು ತಂದಿಟ್ಟಿದ್ದಾರೆ, ಕಾಯಿಸ್ಬೇಕು. ರೊಟ್ಟಿ ತಿಂತಾಯಿದ್ದಾಳೆ ನನ್ನ ಮಗಳು. ಪಲ್ಯ ತಿನ್ನಪ್ಪಜ್ಜಿ, ಬರೀ ಒಣ ರೊಟ್ಟಿ ತಿಂದರೆ. ಬೆಳಗ್ಗೆ ನನ್ನ ಮಗಳು ಓದ್ತಾ ಕೂರಮ್ಮ ಅಂದರೆ ನೋಡ್ರಿ, ಪೇಪರ್ ಕಟ್ ಮಾಡಿ ಚಿತ್ರ ಬಿಡಿಸ್ತಿದ್ದಾಳೆ. ಬರೀ ಇದೆ ಕೆಲಸ. ಭಾಳ ಮಾಡ್ತಿಬಿಡವ. ಬೆಳಗ್ಗೆನೇ ಭಾಳ ತಲೆ ತಿಂತಾಳೆ. ಇವತ್ತು ರಜಾ ಬೇರೆ ಸ್ಕೂಲಿಗೆ. ಪಲಾವ್ ಮಾಡ್ತಾಯಿದ್ದೀನಿ. ವೆಜಿಟೇಬಲ್ ಪಲಾವ್, ತರಕಾರಿ ಪಲಾವು ಸೂಪರ್ ಗಮ್ ಅಂತಿದೆ. ಪಲಾವ್ ಆಯಿತು. ಇಲ್ಲಿ ಹೆಸ್ರುಬೇಳೆ ಬೋಂಡ ಮಾಡ್ತಾಯಿದ್ದೀನಿ. ಏನಪ್ಪ ಹೆಸ್ರುಬೇಳೆ ಬೋಂಡ ಮಾಡ್ತಾರೆ ಸುಮಾರು ಜನ, ಎಲ್ಲರೂ. ನಾನು ಕೂಡ ಹೆಸ್ರುಬೇಳೆ ಬೋಂಡ ಮಾಡ್ತಾಯಿದ್ದೀನಿ. ಗೊತ್ತಿಲ್ಲ, ನಾನು ಮಾಡ್ತಾಯಿರೋದು ಇದೆ ಫಸ್ಟು. ನನಗೆ ನಮ್ಮ ಅಕ್ಕ ಹೇಳಿದ್ರು ಈ ಥರ ಮಾಡೋದು ಚೆನ್ನಾಗಿರುತ್ತೆ ಅಂತ. ಹಂಗಾಗಿ ನಾನು ಅವ್ರು ಹೇಳಿದ ಥರನೇ ಬೋಂಡ ಮಾಡ್ತಾಯಿದ್ದೀನಿ. ಹೆಂಗೆ ಬರ್ತವೆ, ಟೇಸ್ಟ್ ಹೆಂಗಿರ್ತವೆ ಅಂತ ನಾವು ತಿಂದಾದ್ಮೇಲೆ ನಿಮಗೆ ಹೇಳ್ತೀವಿ ಹೆಂಗಿರುತ್ತೆ ಅಂತ. ಹೆಸರುಬೇಳೆ ಬೋಂಡ ಮಾಮೂಲು ಬೋಂಡ ಥರನೇ ಕಾಣ್ತಾ ಇದ್ದಾವೆ. ಟೇಸ್ಟ್ ಹೆಂಗಿರುತ್ತೆ ಅಂತ ಗೊತ್ತಿಲ್ಲ. ನಾನು ಮಾಡ್ತಾ ಇರೋದು ಇದೆ ಫಸ್ಟ್ ಆಗಿರೋದ್ರಿಂದ. ಯಾಕಪ್ಪ ಹೆಸರುಬೇಳೆ ಬೋಂಡ ಅಂದರೆ ಮೊನ್ನೆ ಸ್ವಲ್ಪ ಜಾಸ್ತಿ ನೆನೆಸ್ಬಿಟ್ಟಿದ್ದೆ ಹೆಸರುಬೇಳೆನ. ಹಂಗಾಗಿ ಅದನ್ನು ಸ್ವಲ್ಪ ಎತ್ತಿಟ್ಟಿದ್ದೆ, ಫ್ರಿಜ್ಜಲ್ಲಿ ಎತ್ತಿಟ್ಟಿದ್ದೆ. ಹಂಗಾಗಿ ಸುಮ್ಮನೆ ಹಾಳು ಮಾಡೋದು ಬೇಡ ಅಂಥೇಳಿ ಇವಾಗ ಅದನ್ನು ಬೋಂಡ ಮಾಡ್ತಾಯಿದ್ದೀನಿ. ಮೋಸ್ಟ್ಲಿ ಚೆನ್ನಾಗಿರ್ಬೋದು ಅಂದ್ಕೊತೀನಿ. ಟೇಸ್ಟಿಗಿನ ಆರೋಗ್ಯ ಇಂಪಾರ್ಟೆಂಟ್ ಅಲ್ವ. ಹೆಸ್ರುಬೇಳೆ ತಂಪು, ತಿಂದರೆ ಚೆನ್ನಾಗಿರುತ್ತೆ, ಆರೋಗ್ಯಕ್ಕೂ ಒಳ್ಳೆಯದು ಅಂತ ಮಾಡ್ತಾಯಿದ್ದೀನಿ. ಇವತ್ತು ಇನ್ನೂ 8 ಗಂಟೆ ಇವಾಗ ಆಗಲೇ ತಿಂಡಿ ಬೋಂಡ ಎಲ್ಲ ಆಗೋಯ್ತು. ನಮ್ಮ ಮನೆ ತೋಟಕ್ಕೆ ಹೋಗ್ತೀನಿ, ಕೆಲಸ ಇದೆ ಅಂತ ಅಂದರು. ಬೇಗ ಮಾಡು, ಮತ್ತು ತಿಂಡಿ ತಿನ್ಕೊಂಡು ಹೋದರೆ ಲೇಟ್ ಆದರೂ ನಡೆಯುತ್ತೆ ಅಂತ. ಹಾಗಾಗಿ ಬೇಗ ತಿಂಡಿ ಮಾಡ್ತಾಯಿದ್ದೀನಿ. ಅದಕ್ಕೆ ಬೇಗ ಇವತ್ತು 8 ಗಂಟೆಗೆ ತಿಂಡಿ ಬೋಂಡ ಎಲ್ಲ ಆಗೋಯ್ತು. ಇವತ್ತು ರಜೆ ಇರೋದ್ರಿಂದ ಟೆನ್ಷನ್ನು ಇಲ್ಲ, ಫ್ರೀಯಾಗಿ ಸ್ವಲ್ಪ ಲೇಟಾಗೂ ಮಾಡ್ಕೋಬೋದು ಅಂಥೇಳಿ
ಅಷ್ಟು ತಿಂಡಿ ಮಾಡಿಬಿಟ್ಟೆ. ಮಿಕ್ಕಿದ ಕೆಲಸ ಎಲ್ಲ ಹಂಗೆ ಇದ್ದಾವೆ, ಮಾಡ್ಕೋಬೇಕು. ಹೆಸರು ಬೇಳೆ ಬೋಂಡ ನೋಡಿ ಯಾವ ಥರ ಬಂದಿದ್ದಾವೆ, ಸೂಪರಾಗಿ. ತರೀಕೆರೆಗೆ ಹೋಗಿದ್ರು. ಈರುಳ್ಳಿ, ಬೆಳ್ಳುಳ್ಳಿ, ಸ್ವಲ್ಪ ಸೊಪ್ಪು ಎಲ್ಲ ತೊಗೊಂಬಂದರು. ಎಲ್ಲ ಕ್ಲೀನ್ ಮಾಡಿ ಇಟ್ಟಿದ್ದೀನಿ. ಇದೊಂದಿಷ್ಟು ಸೊಪ್ಪನ್ನು ಈಗ ಬಸ್ಸಾರು ಮಾಡೋಣ ಒಂದೇ ಒಂದು ಟೈಮಿಗೆ ಅಂದ್ಕೊಂಡು ಇಷ್ಟು ಸೊಪ್ಪು ತೆಗೆದಿಟ್ಕೊಂಡಿದ್ದೀನಿ. ನೋಡಿ, ಹಸಿಮೆಣ್ಸಿಕಾಯಿ ತಂದಿದ್ದಾರೆ. ಎಷ್ಟೊಂದು ಕೆಟ್ಟೋಗಿದ್ದಾವೆ, ಏನು ಹೇಳೋದಪ್ಪ. ದುಡ್ಡು ಕೊಡ್ತಾರೋ ಕಲ್ಲು ಕೊಡ್ತಾರೋ ಗೊತ್ತಿಲ್ಲ, ನೋಡಿ ತರೋದೇ ಇಲ್ಲ. ಹೆಂಗೆ ಹಾಕ್ತಾರೋ ಹಂಗೆ ತಂದಿದ್ದಾರೆ ನೋಡಿ. ಇಷ್ಟು ಇನ್ನು 1/4 kg ಮೆಣಸಿನ್ಕಾಯಲ್ಲಿ ಸುಮಾರು ಮೆಣಸಿನ್ಕಾಯಿ ಕೆಟ್ಟೇ ಹೋಗಿದ್ದಾವೆ. ಈರುಳ್ಳಿ ತೆಗೆದು ನೋಡಿಲ್ಲ ನಾನು, ನೋಡಬೇಕು. ನೋಡಿ, ನಿಂಬೆಹಣ್ಣು ನಮ್ಮ ತೋಟದ್ದೇ, ಕೊಯ್ಕೊಂಬಂದರು. ನೆನ್ನೆ ತಂದ್ರನ್ನ ಎಲ್ಲ ತೊಳೆದು ಇಟ್ಟಿದ್ದೀನಿ. ಊರಿಗೆ ತಗೊಂಡೋಗ್ಬೇಕು ಇವನ್ನ, ಹಂಗಾಗಿ ಎಲ್ಲ ತೊಳೆದು ಇಟ್ಟಿದ್ದೀನಿ. ಮಣ್ಣಿದ್ರೆ ಹಾಳಾಗ್ಬಿಡ್ತವೆ ಅಂತ. ಊರಿಗೆ ಯಾಕಪ್ಪ ಅಂತಂದರೆ ಹೇಳ್ತೀನಿ ನಾನು. ವಿಶೇಷ ಇದೆ ಕಾರ್ಯಕ್ರಮ ನಮ್ಮ ಮನೇಲಿ. ಒಂದು ನಮ್ಮ ದೊಡ್ಡ ಕನಸು ಅಂತಲೇ ಹೇಳ್ಬೋದು. ನಮ್ಮ ಕನಸು ನನಸಾಗಿರುವಂಥ ಕಾರ್ಯಕ್ರಮ. ಊರಿಗೆ ತಗೊಂಡೋಗಿ ಇಟ್ಟಿದ್ದೀನಿ. ಎದುರುಗಡೆ ಮನೆಯವರು ವರಮಹಾಲಕ್ಷ್ಮಿ ಹಬ್ಬ ಒಂದು ವಾರ ಆದಮೇಲೆ ಮಾಡಿದ್ದಾರೆ. ಅವ್ರೇನೋ ಪ್ರಾಬ್ಲಮಿಂದ ಅವತ್ತು ವರಮಹಾಲಕ್ಷ್ಮಿ ಹಬ್ಬದ ದಿನ ಮಾಡೋಕ್ಕಾಗಿಲ್ಲ ಅವ್ರಿಗೆ. ಹಂಗಾಗಿ ಇವಾಗ ಮಾಡಿದ್ದಾರೆ. ಈ ಶುಕ್ರವಾರ ಮಾಡಿದ್ದಾರೆ, ಇವತ್ತು ಶುಕ್ರವಾರ ಅಲ್ಲ, ಇವತ್ತು ಮಾಡಿದ್ದಾರೆ. ಅರ್ಶಿನ ಕುಂಕುಮ ಕರೆದೋದ್ರು, ಹೋಗ್ಬೇಕು. ಸ್ವಲ್ಪ ಸೊಪ್ಪು ಬೇಯ್ತಾ ಇದೆ, ಬೆಂದ ಮೇಲೆ ಸ್ವಲ್ಪ ಬಸ್ಬಿಟ್ಟು ಹೋಗೋಣ ಅಂತ ಕಾಯ್ತಾ ಇದ್ದೀನಿ. ಮನೆ ನೋಡಿ ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ದೆ, ಎಲ್ಲ ಮತ್ತೆ ಮೆಸಿ ಥರ ಅನಿಸ್ತಿದೆ. ಮತ್ತೊಂದು ಸತಿ ಕ್ಲೀನ್ ಮಾಡ್ಕೋಬೇಕು. ಗೌರಿ ಗಣೇಶ ಇನ್ನೇನು ಹತ್ರ ಬಂತಲ್ಲ, ಅವಾಗ ಮತ್ತೆ ಮಾಡ್ಕೋಬೇಕು. ಈಗ ಅರ್ಶಿನ ಕುಂಕುಮಕ್ಕೆ ಹೋಗ್ಬೇಕು. ಬೆಳ್ಳಿ ಮುಖಕ್ಕೆ ಎಷ್ಟು ಕೊಟ್ರಿ? ಅದು ತುಂಬ ಹಳೆ ಇದೆ ಸರ್, ಹೋಗಿಲ್ಲ, ಹೊಸ ತಗೊಂಡಿಲ್ಲ. ತುಂಬ ದಿವಸ ತಗೊಂಡು ಪೂಜೆ ಮಾಡ್ತಿದ್ರಾ? ದೇವ್ರ ಮನೆಗಿಟ್ಟು ಕಳ್ಸಕ್ಕೆ ಇಷ್ಟು ಮಾಡ್ತಿದ್ವಿ. ಇದು ಏನು ಹೇಳು, ನಿಂದೇನು ಸಮಸ್ಯೆ ಹೇಳು. ಹಾಂ, ಓಹೋ, ಯಾಕೆ, ಏನು ಬೇಕು? ಹಾಂ, ಏನು? ಓ, ಆಯ್ತು, ಸಮಾಧಾನ. ಓಹೋ, ಪೂಜೆಗೆ ಹೋಗಿ ಬಂದೆ. ಮಕ್ಕಳೆಲ್ಲ ಕಟ್ಟಿದ್ರು, ಪೂಜೆ ಮುಗಿಸ್ಕೊಂಡು ಬಂದ್ವಿ. ಚೆನ್ನಾಗಿ ಮಾಡಿದರು ಪೂಜೆ. ಸಿಂಪಲ್ಲೇ ಆದರೂ ನೋಡೋಕ್ಕೆ ಒಳ್ಳೆ ಚೆನ್ನಾಗಿ ಕಾಣ್ತಾಯಿದ್ರು ಅಮ್ಮನವರು. ಏನೇ ಆಗಲಿ ಪೂಜೆ ಮಾಡಿದರೆ ಅದೊಂದು ಲಕ್ಷಣ ಅಂತಾರೆ. ಆ ಕಳೆನೇ ಬೇರೆ. ನನಗಂತೂ ಪೂಜೆ ಮಾಡಿ ತುಂಬ ಇಷ್ಟ ಆಯಿತು, ಚೆನ್ನಾಗಿ ಮಾಡಿದರು. ಇನ್ನೂ ನನ್ನ ಚಾನಲ್ನ ನೋಡಿ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹೀಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ. ಇವತ್ತಿನ ವಿಡಿಯೋ ಇಷ್ಟೇ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನೀವೇ ಹೋಗ್ಬೇಕಂದ ನೋಡಿ. ಇಲ್ಲಿ ನನ್ನ ಮಗಳು ರಾಖಿ ಕಟ್ಟಕ್ಕೆ ಹೋಗ್ತಿದ್ದಾಳೆ ಅವ್ರ ಅಣ್ಣರಿಗೆ. ಕಟ್ಬಾ, ಹೋಗಿ ಅಪ್ಪಾಜಿ ಕರ್ಕೊಂಡು. ಈ ಫ್ರೂಟು ಕಣೆ ಚೆನ್ನಾಗಿ. ಅದು ಆಪಲ್ಲ. ಇವತ್ತು ರಾಖಿ ಹಬ್ಬ ಇರೋದ್ರಿಂದ ನನ್ನ ಮಗಳು ನಮ್ಮ ಅಣ್ಣವ್ರಿಗೆ ರಾಖಿ ಕಟ್ಟಬೇಕು, ಬಾ ಅಮ್ಮ ಹೋಗೋಣ ಅಂತ ಕರೆದ್ಲು. ರಾತ್ರಿ ಆಗಲೇ 7:15 ಆಗಿತ್ತು. ಟ್ಯೂಷನಿಂದ ಬಂದಳು. ಬೆಳಗ್ಗೆ ಎಲ್ಲ ಸ್ಕೂಲು ಟ್ಯೂಷನ್ ಅಂತ ಹೋಗಿದ್ಲು, ಬರೋದೇ 7:30 ಆಯಿತು. ಹಂಗಾಗಿ ಅದ್ರ ಮೇಲೆ ಬಂದಮೇಲೆ ನಾನು ರಾಖಿ ಕಟ್ಟಬೇಕು, ಹೋಗೋಣ ಬಾ ಅಂತ ಕರೆದ್ಲು. ಒಬ್ಬಳೆ ಕತ್ಲಲ್ಲಿ ಬರೋಕ್ಕಾಗಲ್ಲ ಅಂತೇಳಿ ನಾನು ಜೊತೆಗೆ ಹೋದೆ. ಅವ್ರ ಅಣ್ಣನಿಗೆ ರಾಖಿ ಕಟ್ತಾ ಇದ್ದಾಳೆ. ಇವನು 3ನೇ ಮಾವನ ಮಗ. ನನಗೆ ಗಂಡು ಮಕ್ಕಳಿಲ್ಲ, ಇರೋಳು ಒಬ್ಬಳೆ ಮಗಳು. ಹಂಗಾಗಿ ಇರೋರು ಅಣ್ಣವ್ರನ್ನೇ ಅವಳು ನಮ್ಮ ಅಣ್ಣವರು ಅಂತ ಭಾಳ ಆಸೆ ಮಾಡ್ತಾಳೆ. ಬೆಳಗ್ಗೆ ಕಟ್ಟಂತಪ್ಪಾಜಿ ಕತ್ಲಾಗಿದೆ ಬೇಡ ಅಂದರು. ಇಲ್ಲ, ನಾನು ಇವತ್ತು ರಾಖಿ ಹಬ್ಬ, ಇವತ್ತು ಕಟ್ಟಲೇಬೇಕು ಅಂಥೇಳಿ ಹೋಗಿ ಕಟ್ತಾ ಇರೋದು. ತುಂಬ ಖುಷಿ ಅವಳಿಗೆ ರಾಖಿ ಕಟ್ಟೋದು ಅಂತ ಅಂದರೆ. ರಕ್ತ ಹಚ್ಕೊಂಡು ಹುಟ್ಟಿರೋ ಅಣ್ಣ ತಮ್ಮರೇ ಆಗಬೇಕು ಅಂತ ಏನಿಲ್ಲ, ಸಂಬಂಧದಲ್ಲೇ ಇರೋ ಅಣ್ಣ ತಮ್ಮರು ಮಾತ್ರ ನಡೆಯುತ್ತೆ. ನನ್ನ ಮಗಳಿಗೆ ಅವ್ರ ದೊಡ್ಡಪ್ಪನ ಮಕ್ಕಳನ್ನೆಲ್ಲ ತುಂಬ ಆಸೆ ಮಾಡ್ತಾಳೆ. ನಮ್ಮ ಅಣ್ಣವರು ಅಂತ 5 ಜನ ಇದ್ದಾರೆ. 5 ಜನಕ್ಕೂ ಅಷ್ಟೇ ಆಸೆ ಮಾಡ್ತಾಳೆ.
ನಮಗೆ ಗಂಡು ಮಕ್ಕಳಿಲ್ಲ ಅಂದ್ರೇನು, ನಾವು ಇರೋರನ್ನೇ ನಮ್ಮ ಮಕ್ಕಳು ಅಂತ ನಾವು ಭಾವಿಸಿದ್ದೀವಿ, ಇರೋರನ್ನೇ ನಮ್ಮ ಅಣ್ಣವರು ಅಂತ ನನ್ನ ಮಗಳು ಭಾವಿಸಿದ್ದಾಳೆ. ಇದಕ್ಕಿಂತ ಬೇರೆ ಖುಷಿ ಬೇಕಾಗಿಲ್ಲ ಅಂತ ನಾನು ಅಂದ್ಕೊತೀನಿ. ಎಲ್ಲರ ಮನಸ್ಸಲ್ಲೂ ಹಂಗೆ ಇರಬೇಕು ಅಂತ ಇಲ್ಲ. ನನ್ನ ಮನಸ್ಸಲ್ಲಿ, ನಮ್ಮ ಮನೆಯಲ್ಲಿರೋರ ಮನಸ್ಸಲ್ಲಿ ಈ ಭಾವನೆ ಇದೆ ನಮಗೆ. ಬೇರೆಯವ್ರದ್ದೆಲ್ಲ ನಾವು ತಲೆನೇ ಕೆಡಿಸ್ಕೊಳ್ಳಲ್ಲ. ಆದರೂ ನನ್ನ ಮಗಳು ಎಲ್ಲರಿಗೂ ಖುಷಿಯಿಂದ ರಾಖಿ ಕಟ್ಟಿ ಅವರಿಗೆ ಸ್ವೀಟ್ ತಿನ್ನಿಸಿ ಹಬ್ಬನ ಆಚರಿಸಿದ್ಲು. ಅವಳ ಖುಷಿ ಮುಂದೆ ನಮ್ಮ ಖುಷಿ ನಮ್ಮದೆಲ್ಲ ಏನೂ ಇಲ್ಲ. ಅವಳು ಖುಷಿಪಟ್ಟರೆ ನಮಗೆ ಅದೇ ದೊಡ್ಡದು. ಯಾವಾಗ ನಮ್ಮ ಅಕ್ಕನ ಮನೆಗೆ ಬಂದ್ರೂ ಯಾವ್ದಾದ್ರು ಒಂದು ಹಾವು ಇದ್ದೇ ಇರುತ್ತೆ. ಮೊನ್ನೆನೂ ಬಂದಾಗ ಒಂದು ಹಾವಿತ್ತು. ಇವತ್ತು ಬಂದಾಗ 2 ತಲೆ ಹಾವಿದೆ ಇಲ್ಲಿ ಅಂತ ತೆಗೆದು ಓಡಿಸ್ತಾ ಇದ್ದ ನಮ್ಮ ಮಾವನ ಮಗ. ಹಾಗೆ ನಮ್ಮ 2ನೇ ಮಾವನ ಮನೆಗೆ ಬಂದ್ವಿ ಅವನಿಗೂ ರಾಖಿ ಕಟ್ಟೋಕ್ಕೆ. ಇವತ್ತಿನ ವಿಡಿಯೋ ಇಷ್ಟೇ.